ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗ ಮಧ್ಯೆ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀನಿವಾಸ ಕೆರೆ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ. ಇದನ್ನು ನೋಡಲು ರೋಮಾಂಚನವಾಗಿರುತ್ತದೆ. ಎತ್ತರದಿಂದ ಧುಮುಕುವ ನೀರನ್ನು ನೋಡಲು ನೂರಾರು ಜನ ಆಗಮಿಸುತ್ತಾರೆ. ಈ ಕೆರೆಗೆ ಎಚ್ಎನ್ ವ್ಯಾಲಿ ನೀರನ್ನು ಸಹ ಹರಿಸಿದ್ದು ಸದಾ ತುಂಬಿರುತ್ತದೆ. ಇತ್ತೀಚೆಗೆ ಬಿದ್ದ ಮಳೆಯಿಂದ ಕೆರೆಯ ಕೋಡಿ ವೇಗವಾಗಿ ಹರಿಯುತ್ತಿದ್ದು ಬರುವ ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತ್ಯಂತ ಸುಂದರ ಹಾಗೂ ರಸ್ತೆ ಪಕ್ಕಕ್ಕೆ ಸಿಗುವ ಕೆರೆ ಅಂದ್ರೆ ಅದು ಶ್ರೀನಿವಾಸ ಸಾಗರ. ಇಲ್ಲಿ ಪುರಾತನ ಕಾಲದ ವೆಂಕಟೇಶ್ವರ ದೇವಾಲಯ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮದುವೆ, ಶುಭ ಸಮಾರಂಭಗಳು, ಧಾರ್ಮಿಕ ಕಾರ್ಯಗಳು ನಡೆಯುತ್ತಿರುತ್ತವೆ. ಈಗ ಬೋಟಿಂಗ್ ಸಹ ಪ್ರಾರಂಭವಾಗಿದ್ದು ಜನರ ಪ್ರವಾಹ ಇನ್ನಷ್ಟು ಹೆಚ್ಚಾಗಿದೆ. ಸುಮಾರು 50 ಅಡಿ ಎತ್ತರದಿಂದ ಧುಮುಕುವ ನೀರಿನಲ್ಲಿ ಆಟ ಆಡಲು ಇಳಿಯುವ ಜನ ಅಕ್ಕಪಕ್ಕ ಏನಿದೆ ಅಂತ ನೋಡೋದೇ ಇಲ್ಲ. ಇಂತಹ ಘಟನೆಯಲ್ಲಿ ಅನ್ಯ ಧರ್ಮೀಯ ಯುವತಿಯೊಬ್ಬಳು ಹಿಂದೂಗಳ ಆರಾಧ್ಯ ದೈವ ಗಂಗಮ್ಮ ದೇವಿ ವಿಗ್ರಹದ ಮೇಲೆ ಕಾಲಿಟ್ಟು ತುಳಿದು ಅವಮಾನ ಮಾಡಿದ್ದು ಹೊಸ ವಿವಾದ ಶುರುವಾಗಿದೆ. ದೇವರ ಮೇಲೆ ಕಾಲಿಟ್ಟು ಅವಮಾನಗೊಳಿಸಿ ದುರ್ವರ್ತನೆ ತೋರಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.